ಸ್ವಾಗತ. ಇದೊಂದು ಕಳ್ಳ ಸಂಸಾರದ, ಕಳ್ಳ ಬದುಕಿನ, ಸತ್ಯದ ತಲೆಗೆ ಸುಳ್ಳನ್ನು ಲೇಪಿಸಿ ಜೀವನ ಪೂರ್ತಿ ಅದನ್ನು ಮುಚ್ಚಿಟ್ಟು ಬದುಕಬಹುದು ಅನ್ನುವ ಬದುಕಿನ ಒಂದು ಕ್ರೂರವಾದಂಥ ವರ್ತನೆಯ ಅನಾವರಣ, ಚಾರಿತ್ರಿಕವಾದಂಥ ಒಂದು ಸಂದರ್ಭ ಇದು ಅಂತ ನಾನು ಭಾವಿಸ್ತೇನೆ. ಕನ್ನಡ ಚಿತ್ರರಂಗದ ಉದ್ದಕ್ಕೂ ರಾಜ್ಕುಮಾರ್ ಮತ್ತು ಲೀಲಾವತಿಯವರ ಸಂಬಂಧದ ಬಗ್ಗೆ ಪತ್ರಕರ್ತ ರವಿ ಬೆಳಗೆರೆಯವರ ಪುಸ್ತಕದಿಂದ ಕೂಡ ಅದು ಇನ್ನಿಷ್ಟು ಬೆಂಕಿಯನ್ನು ಹಚ್ಚಿಕೊಂಡು ಉರಿತಾನೇ ಸಾಗಿ ಬಂತು. ನಾನೊಂದು 9 ರಿಂದ 10 ವರ್ಷ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಬದುಕಿನ ಒಳಗಿನ ಒಡನಾಡಿಯಾಗಿ ಅನುಷಂಗಿಕವಾಗಿ ಬದುಕಿದ ಆ ಅನುಭವದ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ. ಒಂದು ಹಂತದಲ್ಲಿ DNA ಟೆಸ್ಟ್ ಮಾಡಿ ಅನ್ನುವಂಥ ಸವಾಲನ್ನು ಕೂಡ ಲೀಲಾವತಿಯವರು ಬದುಕಿರುವಾಗಲೇ ನಾನು ಒಡ್ಡಿದ್ದೆ. ಅದಕ್ಕೆ ಲೀಲಾವತಿಯವರು, ವಿನೋದ್ ರಾಜ್ ಅವರು ಬಹಳ ಕ್ರೂರವಾಗಿ ಪ್ರತಿಕ್ರಿಯಿಸಿದ್ದನ್ನು ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಲೀಲಾವತಿಯವರ ಗಂಡ ಯಾರು, ವಿನೋದ್ ರಾಜ್ ಅವರ ಮಗ ವಿನೋದ್ ರಾಜ್ ಅವರ ತಂದೆ ಯಾರು, ವಿನೋದ್ ರಾಜ್ ಅವರಿಗೆ ಮದುವೆ ಆಗಿದೆಯೇ ಇಲ್ಲವೇ ಅನ್ನುವಂಥ ಪ್ರಶ್ನೆ ಕೂಡ 22ರವರೆಗೂ ನಿಗೂಢವಾಗಿತ್ತು. ಅದರ ಜೊತೆಗೆ ತಾನೊಬ್ಬ ಬಡ ಕಲಾವಿದೆ, ಅಶಕ್ತ ಕಲಾವಿದೆ, ನನಗೆ ಸಹಾಯ ಮಾಡಿ ಅಂತೇಳಿ ಕರ್ನಾಟಕ ಸರ್ಕಾರವನ್ನು ಲಾಗಾಯತನಿಂದಲೂ ಒತ್ತಾಯಿಸಿದ್ದನ್ನು, ನಾನು ಅತ್ಯಂತ ನೋವಿನಲ್ಲಿದ್ದೇನೆ ಅನ್ನುವುದನ್ನು ಪ್ರತಿಪಾದಿಸ್ತನೂ ಬದುಕಿದಂಥವರು ಲೀಲಾವತಿ ಅಂತ ಮೇರು ಕಲಾವಿದೆ. ಬಹಳಷ್ಟು ಜನ ರಾಜ್ಕುಮಾರ್ ಅವರನ್ನು ಹಣಿಯಲಿಕ್ಕೆ, ರಾಜ್ಕುಮಾರ್ ಅವರ ಚಾರಿತ್ರಿಕ ವಧೆಯನ್ನು ಮಾಡಲಿಕ್ಕೆ, ರಾಜ್ಕುಮಾರ ಮೇರು ಸದೃಶವಾದಂಥ ಅವರ ಅವಿಚ್ಛಿನ್ನವಾದಂಥ ಒಂದು ವಿಜೃಂಭಿತ ಬದುಕಿಗೆ ವಿಕಾರವನ್ನು ಅಂಟಿಸಲಿಕ್ಕೆ ಬಹಳಷ್ಟು ಜನ ಕೆಲಸ ಮಾಡಿದರು. ತಮ್ಮ ಒಳಗಿನ ಒಗರಿಗೆ ಲೀಲಾವತಿಯವರನ್ನು ಬಾಣವಾಗಿ ಬಳಸಿ ರಾಜ್ಕುಮಾರ್ ಅವರನ್ನು ಈಡಾಗಿ ನೋಡುವಂಥ ಕೆಲಸವನ್ನು ಪತ್ರಕರ್ತರಿಂದ ಹಿಡಿದು ಬಹಳಷ್ಟು ಜನ ಮಾಡಿದರು. ಆದರೆ ಇವತ್ತು ಹುಟ್ಟು ಹೋರಾಟಗಾರ, ದಿಟ್ಟ ಬದುಕಿನ ಧೀರ, ಸತ್ಯಮೇವ ಜಯತೆ ಅನ್ನೋದೇ ಉಸಿರು, ತಾನು ಯಾವುದೇ ರೀತಿಯ ಬೆದರಿಕೆಗೂ ಗೂಂಡಾಗಿರಿಗೂ ಹೆದರದೇನೆ ಸತ್ಯ ಶೋಧನೆಯನ್ನೇ ಮಾಡಿ ಬದುಕ್ತೇನೆ ಅನ್ನುವಂಥ, ಅದು ರಾಜಕೀಯ ಇರ್ಬೋದು, ಸಾಂಸ್ಕೃತಿಕ ಬದುಕಿರ್ಬೋದು, ಯಾವುದೇ ಬದುಕಿನ ನೆಲೆಗಳಿರ್ಬೋದು, ಅಲ್ಲಿ ಅಧಿಕೃತ ದಾಖಲೆಗಳನ್ನು ಇಟ್ಟುಕೊಂಡು ಇಡೀ ಭಾರತದಲ್ಲೇ ಮಾಧ್ಯಮದಲ್ಲಿ ಇವತ್ತು ಸಂಚಲನವನ್ನು ಸೃಷ್ಟಿಸ್ತಾ ಇರುವಂಥವರು NR ರಮೇಶ್. ನುಡಿದಂತೆ ಬದುಕದವರು, ಬದುಕಿದಂತೆ ಅವರ ಇಡೀಯದಾದಂಥ ಒಂದು ಸತ್ಯದ ಶೋಧವನ್ನು ಮುಂದುವರಿಸಿದವರು. ಅವರು ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟದ ಗೌರವಾಧ್ಯಕ್ಷರು, ರಾಜ್ಕುಮಾರ್ಗಾಗಿ ಜೀವನವನ್ನೇ ತೇಯ್ದವರು, ರಾಜ್ಕುಮಾರ್ಗಾಗಿ ತನ್ನ ಇಡೀ ಬದುಕನ್ನು ಮುಡಿಪಿಟ್ಟವರು. ಅವರು ತನ್ನದೇ ಆದ ದಾರಿಯಲ್ಲಿ, ತನ್ನದೇ ಆದಂಥ ಸತ್ಯಶೋಧದ ಒಂದು ಮಾರ್ಗದಲ್ಲಿ ರಾಜ್ಕುಮಾರ್ ಮತ್ತು ಲೀಲಾವತಿಯವರ ಈ ಒಂದು ಇಡೀಯದಾಗಿ ಪ್ರಶ್ನಾರ್ಥಕವಾಗಿ ಕಾಡಿದಂಥ ಈ ಬದುಕಿನ ಒಳಮರ್ಮವನ್ನು, ಸತ್ಯವನ್ನು ದಾಖಲೆ ಸಮೇತ ಸಂಪೂರ್ಣವಾಗಿ ಇವತ್ತು ಅನಾವರಣಗೊಳಿಸಿದ್ದಾರೆ. ಇನ್ನು ಮುಂದೆ ಯಾರಾದರೂ ವಿನೋದ್ ರಾಜನ್ನು ಸೇರಿ ರಾಜ್ಕುಮಾರ್ ಅವರ ಬಗ್ಗೆ ಕಳಂಕ ತರುವಂಥ, ಅವರ ಬಗ್ಗೆ ಆಪಾದನೆಯನ್ನು ಹೊರಿಸುವಂಥ, ರಾಜ್ಕುಮಾರ್ ಲೀಲಾವತಿಯವರನ್ನು ಒಂದು ಬೆಸೆದು ನೀವೇನಾದರೂ ಮಾತಾಡಲಿಕ್ಕೆ ಮುಂದಾದ್ರಿ ಅಂತಾದರೆ ನಾನು ಮಾನನಷ್ಟ ಮೊಕದ್ದಮೆ ಅಷ್ಟೇ ಅಲ್ಲ, ಕ್ರಿಮಿನಲ್ ಕೇಸನ್ನು ಹಾಕ್ತೇನೆ ಮತ್ತು ನಿಮ್ಮನ್ನು ಜೈಲಿಗಟ್ತೇನೆ. ಇದು ಶತಸಿದ್ಧ. ಇಂಥ ಪಂಥಾವನವನ್ನು ಕೊಟ್ಟು ಮೊದಲ ಬಾರಿಗೆ ರಾಜ್ಕುಮಾರ್ ಲೀಲಾವತಿ ಸಂಬಂಧದಲ್ಲಿ ಯಾವುದೇ ಹುರುಳಿಲ್ಲ, ಯಾವುದೇ ಒಂದು ಕಳಂಕಿತ ಅಂಶ ಇರಲಿಲ್ಲ,
ರಾಜ್ಕುಮಾರಿಗೂ ವಿನೋದ್ ರಾಜ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಇದರ ಅರಿವಿದ್ದೇ ನಾನು ಹೇಳಿದ್ದು ಅವತ್ತು DNA ಟೆಸ್ಟ್ ಮಾಡೋಣ ಬನ್ನಿ ಅಂತ. ನಮ್ಮ ಮಾತಿಗೂ ನಮ್ಮ ವಾದಕ್ಕೂ ಇಲ್ಲಿವರೆಗೆ ನಾವು ಮಾಡ್ಕೊಬಂದಂಥ ಹೋರಾಟಕ್ಕೂ ಒಂದು ಕಲಶಪ್ರಾಯವಾಗಿ ಇವತ್ತು ರಮೇಶ್ ಅವರು ದಾಖಲೆ ಸಮೇತ ರಾಜ್ಕುಮಾರ್ ಲೀಲಾವತಿಗೂ ರಾಜ್ಕುಮಾರ್ ವಿನೋದ್ ರಾಜ್ಗೂ ಯಾವುದೇ ಸಂಬಂಧ ಇಲ್ಲ. ಅದರ ಬಗ್ಗೆ ಇನ್ನೊಂದು ಹೇಳಿದ್ರು ಅವರು, ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ಸಂಬಂಧದ ಬಗ್ಗೆ ಮಾತಾಡ್ತಾ ಇವತ್ತಿನವರೆಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ವಿನೋದ್ ರಾಜ್ ಯಾಕೆ ವಿದೇಶ ಪ್ರವಾಸ ಮಾಡಿಲ್ಲ? ರಾಜ್ಕುಮಾರ್ ಈ ಲೋಕವನ್ನ ಬಿಟ್ಟು ಪ್ರಸ್ಥಾನಗೈದಾಗ ಅವರು ಬೆಂಜ್ ಕಾರನ್ನ ತೆಗೆದುಕೊಂಡು ಹಾಲು ತುಪ್ಪ ಹಾಕುವ ದಿನ ಕೂಡ ಅದರ ಪೂಜೆಯನ್ನ ಮಾಡಿದರು ದೇವಸ್ಥಾನದಲ್ಲಿ ಅನ್ನುವಂಥ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ನೆಲಮಂಗಲದಲ್ಲಿರುವಂಥ ಅವರ ತೋಟದಲ್ಲಿ ಪ್ರತಿದಿನ ಸಂಜೆ ಯಾವ ರೀತಿಯ ವಿನೋದಗಳು ನಡೀತವೆ, ನಿತ್ಯಾನಂದನ ಆಶ್ರಮವನ್ನು ಮೀರಿಸುವ ಚಟುವಟಿಕೆಗಳು ಹೇಗೆ ನಡೀತಾ ಇದೆ ಅದರ ಒಂದು ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಅಲ್ಲಿ ಸ್ಪಷ್ಟವಾದ ದಾಖಲೆಗಳನ್ನು ರಮೇಶ್ ನೀಡಿದ್ದಾರೆ. ಇವತ್ತು ಈ ದಿನ ಇನ್ನು ಮುಂದೆ ಯಾರೂ ಕೂಡ ರಾಜ್ಕುಮಾರ್ ಲೀಲಾವತಿ, ರಾಜ್ಕುಮಾರ್ ವಿನೋದ್ ರಾಜ್ ಬಗ್ಗೆ ಈ ರೀತಿಯ ಕಪೋಲ ಕಲ್ಪಿತ ಮಾತುಗಳನ್ನು ಆಡಕೂಡದು, ಆಡಬಾರದು. ಯಾಕೆಂತಂದ್ರೆ ಅದಕ್ಕೆ ಸ್ಪಷ್ಟವಾದ ದಾಖಲೆ ಇದೆ. ಬನ್ನಿ ಆ ಸ್ಫೋಟಕವಾದಂಥ ವಿಡಿಯೋವನ್ನು ನಿಮ್ಮೆದುರು ಅನಾವರಣಗೊಳಿಸ್ತಾ ಇದ್ದೇವೆ. ಅದನ್ನು ನೋಡುವ ಮೂಲಕ ಒಬ್ಬ ಶತಮಾನದ ನಟ, ಯೋಗಿ, ಇಚ್ಛಾಮರಣಿ, ಕನ್ನಡದಲ್ಲಿ ತಾನು ಭೌತಿಕವಾಗಿ ಪ್ರಸ್ಥಾನಗೈದು ಕೂಡ ಮರುಸೃಷ್ಟಿಯಾಗಿ ಇಡೀ ಜಗತ್ತನ್ನು, ಕನ್ನಡವನ್ನು, ಕನ್ನಡಿಗರ ಎದೆಯಲ್ಲಿ ಮತ್ತೆ ಪ್ರತಿಷ್ಠಾಪನೆಗೊಂಡಂಥ ರಾಜ್ಕುಮಾರ್ ಅವರ ಬಗ್ಗೆ ಇದ್ದಂಥ ಚಾರಿತ್ರಿಕ ಕಳಂಕಕ್ಕೆ ಇವತ್ತು ಕೊನೆಯ ಬೊಟ್ಟಿಡುವ ಕೆಲಸವನ್ನು NR ರಮೇಶ್ ಮಾಡಿದ್ದಾರೆ. ಬನ್ನಿ ಆ ವಿಡಿಯೋವನ್ನು ನೋಡೋಣ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಕನ್ನಡ ನಾಡಿನ 7 ಕೋಟಿ ಕನ್ನಡಿಗರ ಮನಸ್ಸುಗಳಲ್ಲಿ ಕಳೆದ 5 ದಶಕಗಳಿಂದ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಬೇರೆ ಬೇರೆ ಕಾರಣಗಳಿಗಾಗಿ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಚಾರಿತ್ರ್ಯವಧೆಯನ್ನು ಮಾಡಿಕೊಂಡು ಅವರ ಬಗ್ಗೆ ದಾಖಲೆಗಳಿಲ್ಲದ ಸುಮ್ಮನೆ ಆರೋಪಗಳು ಮಾಡಿಕೊಂಡು ಜನರ ಮನಸ್ಸಲ್ಲಿ ಬಿತ್ತೋ ಅಂಥ ವ್ಯರ್ಥ ಪ್ರಯತ್ನಗಳನ್ನು ಮಾಡ್ಕೊಂಬಂದರು. ಆದರೆ ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನಗಳು ಶೇಕಡ 25% ಜನ ಅದನ್ನು ಸತ್ಯ ಇದ್ದರೂ ಇರ್ಬೋದು ಅನ್ನೋ ನಂಬಿದ್ರು ಅಂತ ಕೂಡ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಾನಿವತ್ತು ಮಾತಾಡ್ತಾ ಇರೋವಂಥದ್ದು, ಅವರಿವತ್ತು ಲೀಲಾವತಿಯವರು ಹಿರಿಯ ಕಲಾವಿದರು, 6-7 ದಶಕಗಳ ಕಾಲ ಸುಮಾರು 800ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದಂಥವರು. ಅವರು ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಇವತ್ತು ಅನಿವಾರ್ಯವಾಗಿ ವಿಶ್ವವಿಖ್ಯಾತ ನಟ ಸಾರ್ವಭೌಮ, ಯಾವುದೇ ಕಳಂಕ ಇಲ್ಲದೆ ಜೀವನವನ್ನು ನಡೆಸಿದಂಥ ಒಬ್ಬ ನಿಷ್ಕಲ್ಮಶ ವ್ಯಕ್ತಿಯ ಬಗ್ಗೆ ಲೀಲಾವತಿಯವರ ಹೆಸರನ್ನು ತಳುಕಾಕಿ ಬೇರೆ ಬೇರೆ ಇಲ್ಲ ಸಲ್ಲದ ಗಾಳಿ ಮಾತುಗಳನ್ನು ಆ ವಿಷಯದಲ್ಲಿ ಹಬ್ಸುವಂಥ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದರು. ಮೊದಲನೇದಾಗಿ ಇದು 70ರ ದಶಕದ ಅಂತ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆದಂಥ ಕನ್ನಡ ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಡುವಂಥ ಮೊಟ್ಟ ಮೊದಲ ಪತ್ರಿಕೆ ಅನ್ನೋ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಮೇನಕ ಪತ್ರಿಕೆ. ಆ ಮೇನಕ ಪತ್ರಿಕೆ 1962ರಿಂದ 1972ರ ಅವಧಿಯಲ್ಲಿ, 5-6 ವರ್ಷಗಳ ಅವಧಿಯಲ್ಲಿ ಅದಕ್ಕೆ ಬೇರೆ ಇನ್ಯಾರೂ ಪ್ರತಿಸ್ಪರ್ಧೆ ಇಲ್ಲದೇ ಇರುವಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಆ ಮೇನಕ ಪತ್ರಿಕೆಯ ಪ್ರಧಾನ ಸಂಪಾದಕರೊಬ್ಬರು
ಅದಾದ ನಂತರ 1987ರಲ್ಲಿ 88ರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾಗೆ ಶಿವರಾಜ್ ಕುಮಾರ್ ಅವರ ಕಾಲ್ ಶೀಟ್ ಸಿಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಪಾರ್ವತಮ್ಮ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ, ದ್ವಾರಕೀಶ್ ಅವ್ರ ಹಿನ್ನೆಲೆ ಗೊತ್ತಿರ್ತಕ್ಕಂಥದ್ದು, ಕನ್ನಡ ಚಿತ್ರರಂಗದಲ್ಲಿ ಯಾರಾದರೂ ಒಬ್ಬ ನಸುಗುನ್ನಿ ವೇಷ ಧರಿಸಿದ್ದಂಥ ವ್ಯಕ್ತಿ ಒಬ್ಬ ಇದ್ದರೆ ಅದು ದ್ವಾರಕೀಶ್ ಅಂತ ಈ ಹಿಂದೆ ಹಲವಾರು ಬಾರಿ ನಾವು ಹೇಳಿದ್ದೇವೆ. ಅವರು ಕಾಲಕ್ಕೆ ತಕ್ಕನಾಗೆ ಅಣ್ಣವ್ರನ್ನ ಬಳಸ್ಕೊಂಡಿದ್ದು, ಅಣ್ಣವ್ರ ಕಾಲ್ ಶೀಟ್ ಕೊಡಲ್ಲ ಅಂತಂದಿದ್ದಕ್ಕೆ ಇನ್ನೊಬ್ಬ ರಾಜ್ಕುಮಾರ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದು, ಅದಾದ ನಂತರ ವಿಷ್ಣುವರ್ಧನ್ ಅವರ ಜೊತೆ ಮುನಿಸ್ಕೊಂಡಿದ್ದು, ಅವರು ಇವರ ಗುಣಗಳ ಬಗ್ಗೆ ಅವರು ವಿರೋಧ ವ್ಯಕ್ತಪಡಿಸಿದಾಗ ಅಲ್ಲಿಂದ ಹೊರಬಂದು ದ್ರೋಹಿ ಅನ್ನೋ ಸಿನಿಮಾವನ್ನು ಅನೌನ್ಸ್ ಮಾಡಿದ್ದು, ಹರ್ಷವರ್ಧನ್ ಅನ್ನೋ ಇನ್ನೊಬ್ಬ ನಾಯಕನ ಪರಿಚಯ ಮಾಡಿಸ್ತೀನಿ ಅನ್ನೋದು, ಹೊಸ ಕಳ್ಳ ಹಳೆ ಕುಳ್ಳ ಅನ್ನೋ ಒಂದು ಸಿನಿಮಾವನ್ನು ತೆಗೆದಿದ್ದು, ಆ ರೀತಿ ಅವರು ಮಾಡ್ಕೊಂಬಂದಿರ್ತಕ್ಕಂಥದ್ದು ಕಾಲಾನುಕಾಲಕ್ಕೆ ತಕ್ಕನಾಗ ಅವರು ಉಸಿರುವಳ್ಳಿ ಬಣ್ಣವನ್ನು ಬದಲಾಯಿಸ್ಕೊಂಡು ಬಂದಂಥ ಒಬ್ಬ ಕನ್ನಡ ಚಿತ್ರರಂಗ ಕಂಡಂಥ ಒಂದು ಈ ಒಂದು ಶಕುನಿ ಮಾದರಿಯ ನಿರ್ಮಾಪಕ ಅಂತೇನು ಕುಖ್ಯಾತನ ಪಡ್ಕೊಂಡಿದ್ದಾರೆ, ಆ ದ್ವಾರಕೀಶ್ ಅವ್ರು ಮಾಡಿದಂಥದ್ದು. ಅದಾದ ನಂತರ ಕಳೆದ 8-9 ವರ್ಷಗಳ ಹಿಂದೆ ರವಿ ಬೆಳಗೆರೆಯವರು ಫೋಟೋಶಾಪ್ ಮೂಲಕ ಎಡಿಟ್ ಮಾಡಿದಂಥ ಫೋಟೋಗಳನ್ನು ಹಾಕಿ ಅಣ್ಣ ಅವರು ಮತ್ತು ಲೀಲಾವತಿಯವರು ಒಂದು ಮಗುವನ್ನು ಎತ್ಕೊಂಡಿರುವಂಥ ಒಂದು ಚಿತ್ರವನ್ನು ತೋರಿಸಿ, ಎಂತಹ ಮೂರ್ಖನೂ ಗೊತ್ತಾಗತ್ತೆ ಅದು ನಿಜವಾದ ಚಿತ್ರ ಅಲ್ಲ, ಅದು ಫೋಟೋಶಾಪ್ನಲ್ಲಿ ಅದು ಎಡಿಟೆಡ್ ಫೋಟೋ ಅನ್ನೋದು ಅದನ್ನು ನೋಡಿದಂಥ ತಕ್ಷಣ ಗೊತ್ತಾಗುವಂಥದ್ದು. ಅವ್ರು ಬರೆದಂಥ ರಾಜ್ ಲೀಲಾ ವಿನೋದ ಅನ್ನೋ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಜನರ ಮನಸ್ಸಲ್ಲಿ ತನ್ನಂತಾನೇ ಹಲವಾರು ಗೊಂದಲಗಳು ಉಂಟು ಮಾಡಿದ್ದು. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋಂಥದ್ದು, ಇಷ್ಟೆಲ್ಲ ತಮ್ಮ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದ್ದಾಗಲೂ ಕೂಡ ಈ ಥರ ಸುಳ್ಳಿನ ಮಣಿಗಳನ್ನು ಪೋಣಿಸಿ ತಮ್ಮ ವಿರುದ್ಧ ಈ ಥರ ಲೇಖನಗಳನ್ನು ಬರೀತಾ ಇದ್ದರೂ ಕೂಡ ಎಲ್ಲೂ ಕೂಡ ಒಂದು ರೀತಿ ನಮಗೆಲ್ಲ ದೈವ ಸ್ವರೂಪದಲ್ಲಿರ್ತಕ್ಕಂಥ ಅಣ್ಣ ಅವರು ಒಂದೇ ಒಂದು ಬಾರಿ ಕೂಡ ಬಹಿರಂಗವಾಗಲಿ ಆಂತರಿಕವಾಗಲಿ ಅದರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು, ಅದರ ವಿರುದ್ಧವಾಗಿ ಮಾತಾಡುವಂಥ ಕೆಲಸವನ್ನು ಅವ್ರು ಮಾಡಲಿಲ್ಲ. ದೇವರಿದ್ದಾರೆ ಅಂತ ಅವರು ನಂಬಿದಂಥ ದೇವರನ್ನು ಅವರು ನಂಬಿ, ಗುರುರಾಯರನ್ನ ಮತ್ತು ಆಂಜನೇಯ ಸ್ವಾಮಿನ ನಂಬಿ ಅವರು ದೇವರಿಗೆ ಬಿಟ್ಟಿದ್ದಂಥದ್ದು. ಮುಂದೆ ಅದು ಕಾಲ ಬರುತ್ತೆ, ಸತ್ಯ ಜನಕ್ಕೆ ಗೊತ್ತಾಗತ್ತೆ ಅಂಥೇಳಿ ಅವತ್ತು ಅವರು ಹಲವಾರು ಆಪ್ತರ ಬಳಿ ಹೇಳ್ಕೊಂಡಿದ್ರು ಕೂಡ. ಇವತ್ತು ಅಂಥ ದಿನ ಬಂದಿದೆ. ವಿಶೇಷವಾಗಿ ಯಾತಕ್ಕೆ ಈ ವಿಷಯ ಇವಾಗ ಪ್ರಸ್ತಾಪ ಮಾಡಬೇಕಾಗಿದೆ ಅಂತಂದರೆ, ಇವತ್ತು ಬೆಂಗಳೂರು ಮಹಾನಗರ ಏನಾದರೂ ಕನ್ನಡ ನಾಡಿನ ರಾಜಧಾನಿ, ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿ ಉಳ್ಕೊಂಡಿದೆ ಅಂತಂದರೆ ಅದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೇ ಒಂದು ಮಾತಿನಿಂದ ಅನ್ನೋ ಸತ್ಯ ನಮಗೆಲ್ಲ ಗೊತ್ತಿರೋವಂಥದ್ದು. 53ಕ್ಕೂ ಹೆಚ್ಚು ರಸಸಂಜೆ ಕಾರ್ಯಕ್ರಮಗಳನ್ನು ಕೊಟ್ಟು ಆಗಿನ 18 ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಮುಂಬೈ ಕನ್ನಡ ಸಂಘ, ದೆಹಲಿ ಕನ್ನಡ ಸಂಘ, ದುಬೈ ಕನ್ನಡ ಸಂಘಗಳ ನಿರ್ಮಾಣಕ್ಕೆ ಯಥೇಚ್ಛವಾಗಿ ತಮ್ಮ ರಸಸಂಜೆ ಕಾರ್ಯಕ್ರಮಗಳ ಮೂಲಕ ಹಣವನ್ನು ಒದಗಿಸ್ಕೊಟ್ಟಂಥ ಒಬ್ಬ ಮಹಾಪುರುಷ. ಇಂತಹ ಒಬ್ಬ ಮಹಾಪುರುಷ ಬದುಕಿದ್ದಷ್ಟು ದಿನ ಕನ್ನಡ ನಾಡು, ನೆಲ, ಜಲ ಅದರ ಪರವಾಗಿ ಧ್ವನಿ ಎತ್ತದಂಥವರು. ಅವರ ಒಂದೇ ಒಂದು ಧ್ವನಿಯಿಂದ ಗೋಕಾಕ್ ವರದಿ, ಗೋಕಾಕ್ ಚಳುವಳಿ ಎಷ್ಟು ಪರಿಣಾಮಕಾರಿ ಕೆಲಸ ಮಾಡ್ತು, ಅದರಿಂದ ಸರ್ಕಾರಗಳೇ ಬದಲಾಗುವಂಥ ಪರಿಸ್ಥಿತಿ ಬಂತು ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು. ಆವಾಗ ಕನ್ನಡಿಗರ ವಿಶ್ವರೂಪ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಅಂಥ ಒಂದು ಕೆಲಸ ಆ ಗೋಕಾಕ್ ಚಳುವಳಿ ಮೂಲಕ ತೋರಿಸ್ಕೊಟ್ಟಂಥದ್ದು. ಇಂತಹ ಒಬ್ಬ ಕನ್ನಡ ನಾಡಿಗೋಸ್ಕರ, ಕನ್ನಡ ನಾಡು, ನುಡಿ, ನೆಲ, ಜಲಕ್ಕೋಸ್ಕರ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ಬದುಕಿದ್ದಷ್ಟು ದಿನ ಕೂಡ ಅತ್ಯಂತ ಸರಳವಾದಂಥ ಜೀವನವನ್ನು ನಡೆಸಿದಂಥ, ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ ಜೀವನ ಮಾಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಬಗ್ಗೆ ಈ ರೀತಿ ಕಪೋಲಕಲ್ಪಿತ ಸುಳ್ಳಿನ ಕಂತೆಗಳನ್ನು ಪೋಣಿಸ್ಕೊಂಡು ಜನರನ್ನು ನಂಬಿಸುವಂಥ ಕೆಲಸ ಏನು ದುರುದ್ದೇಶ ಇಟ್ಕೊಂಡು ಮಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಳ್ಳನ ರೀತಿಯಲ್ಲಿ ಬಿಂಬಿಸುವಂಥ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡ್ಕೊಂಬಂದರು. ಆಗಿಂದಲೇ ನಮ್ಮಂಥ ಹೋರಾಟಗಾರರು ಕೂಡ ಇದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಹೆಕ್ಕಿ ತೆಗೆಯುವಂಥ ಕೆಲಸ ಕೈ ಹಾಕಿದ್ವಿ. 2022-23ರಲ್ಲಿ ಪ್ರಾರಂಭದಲ್ಲಿ ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಮೇಹೂರ್ ಅವರು ಅಲ್ಲಿಯವರೆಗೆ ಲೀಲಾವತಿಯವರಾಗಲಿ ವಿನೋದ್ ರಾಜ್ ಅವರಿಗೆ ಮದುವೆ ಆಗಿದ್ದಂಥ ವಿಷಯವನ್ನೇ ಮುಚ್ಚಿಟ್ಟು, ನಾವುಗಳೆಲ್ಲ ಇನ್ನೂ ವಿನೋದ್ ರಾಜ್ ಅವ್ರಿಗೆ ಮದುವೆ ಆಗಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಂಥ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಮೇಹೂರ್ ಅವರು ವಿನೋದ್ ರಾಜ್ ಅವರ ಪತ್ನಿ ಮತ್ತು ಮಗನ ಪರಿಚಯವನ್ನು ಮಾಧ್ಯಮಗಳ ಮೂಲಕ ಕನ್ನಡ ನಾಡಿನ ಜನತೆಗೆ ಮಾಡಿಕೊಡೋದ್ರ ಮೂಲಕ ತಾಯಿ ಮಗನ ಒಂದು ನಿಜವಾದಂಥ ರೂಪವನ್ನು ತೆರೆದಿಡುವಂಥದ್ರಲ್ಲಿ ಅವರು ಯಶಸ್ವಿಯಾಗಿದ್ದರು. ಅದಾದ ನಂತರ ನಾನು ಕೂಡ ಅವರ ಜಮೀನಿಗೆ ಸಂಬಂಧಪಟ್ಟ ಒಂದು RTCಯನ್ನು ಮಾಧ್ಯಮಗಳ ಮೂಲಕ ಬಿಡುಗಡೆ ಮಾಡಿದ್ದೆ. ಆದರೆ ನಮಗೆ ಸರ್ಕಾರದ ಅಧಿಕೃತ ದಾಖಲೆಗಳು ಬೇಕಾಗಿತ್ತು. ಅಂತಿಮವಾಗಿ ನಮ್ಮೆಲ್ಲರ ಪ್ರಶ್ನೆ ಇದ್ದಂಥದ್ದು,
ವಿನೋದ್ ರಾಜ್ ಅವರ ನಿಜವಾದ ತಂದೆ ಯಾರು, ಲೀಲಾವತಿ ಅವರ ನಿಜವಾದ ಗಂಡ ಯಾರು, ಇದನ್ನು ನಾವು ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಅದನ್ನು ಸರ್ಕಾರಿ ದಾಖಲೆಗಳ ಮೂಲಕ ರುಜುವಾತು ಪಡಿಸಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದು ಕನ್ನಡಿಗನಾಗಿ ಅಣ್ಣ ಅವರ ಅಭಿಮಾನಿಯಾಗಿ ಈ ನೆಲದ ಮಣ್ಣಲ್ಲಿ ಹುಟ್ಟಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆಗಳೇನಿದೆ ಅದಕ್ಕೆ ಋಣವನ್ನು ತೀರಿಸುವಂಥ ಒಬ್ಬ ಕನ್ನಡಿಗನಾಗಿ ನನ್ನ ಕರ್ತವ್ಯ ಆಗಿತ್ತು. ಖುದ್ದಾಗಿ ಅವರ ಕೈಯಿಂದ ಶ್ರುತಿ ಸೇರಿದಾಗ ಸಿನಿಮಾದ ರಿರೆಕಾರ್ಡಿಂಗ್ ಸಂದರ್ಭದಲ್ಲಿ ಅವರ ಕೈಯಿಂದ ನನಗೆ ಅನ್ನದ ತುತ್ತನ್ನು ತಿನ್ನಿಸಿರುವಂಥದ್ದು ನನಗೆ ತುಂಬ ದೊಡ್ಡ ಮಟ್ಟದ ಗಾಯ ಆಗಿದ್ದರಿಂದ ಅದನ್ನು ನೋಡಿದಂಥವ್ರು ಅವ್ರ ಕೈಯಿಂದ ಅವ್ರು ನನಗೆ ಊಟವನ್ನು ಮಾಡಿಸಿದಂಥವ್ರು. ಅದಕ್ಕೆ ಅಶ್ವಥ್ ನಾರಾಯಣ ಅವರು ಸಾಕ್ಷಿ ಇದ್ದಾರೆ, ಶಿವರಾಮ್ ಅವರು ಸಾಕ್ಷಿ ಇದ್ದರು, ಭಗವಾನ್ ಅವರು ಸಾಕ್ಷಿ ಇದ್ದರು, ಆಮೇಲೆ ಡೆಂಗ್ರಿ ನಾಗರಾಜ್ ಅವರು ಅದಕ್ಕೆ ಸಾಕ್ಷಿಯಾಗಿದ್ದರು. ಅವತ್ತಿನ ಸ್ಟುಡಿಯೋಲಿದ್ದಂಥವ್ರು ಅವರ ಶ್ರೀಮತಿ ಸರ್ವಮಂಗಳ ಅವರು ಕೂಡ ಸಾಕ್ಷಿಯಾಗಿದ್ದರು. ಇಂತಹ ಸಂದರ್ಭದಲ್ಲಿ ಅಂಥ ಒಬ್ಬ ಪುಣ್ಯಾತ್ಮನ ಋಣವನ್ನು ತೀರಿಸುವಂಥದ್ದು, ಸುಖ ಸುಮ್ಮನೆ ಅವರ ಬಗ್ಗೆ ಈ ರೀತಿ ಕಪೋಲಕಲ್ಪಿತ ಆರೋಪಗಳನ್ನು ಮಾಡಿ ಸಮಾಜದಲ್ಲಿ ಅವರ ಜನಪ್ರಿಯತೆಯ ಉತ್ತುಂಗವನ್ನು ಏನೇರಿದ್ರು ಅದನ್ನು ಸಹಿಸಲಾರ್ದಂಥ ಜನ ಅದಕ್ಕೆ ಚ್ಯುತಿ ತರಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಯಾವ ಒಂದು ಸುಳ್ಳಿನ ವಿಷಯವನ್ನು ಇವರು ನಿಜ ಅನ್ನೋ ಒಂದು ರೀತಿಯಲ್ಲಿ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸ ಕೊಟ್ಟಿದ್ರು. ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಇವತ್ತು ನಾನು ಯಶಸ್ವಿಯಾಗಿ ಅದನ್ನು ಪತ್ತೆ ಹಚ್ಚಿರುವಂಥದ್ದು. ಇವತ್ತು ದಾಖಲೆಗಳ ಪ್ರಕಾರ ಮಹಾಲಿಂಗ ಭಾಗವತರು ಯಾರಿದ್ದಾರೆ, ಆ ಮಹಾಲಿಂಗ ಭಾಗವತರವರು ಇವರು ಹೆಸರಾಂತ ರಂಗಭೂಮಿ ಕಲಾವಿದ. ಅವ್ರದ್ದೇ ಆದಂಥ ಇದು ನಾಟಕ ಕಂಪ್ನಿಯನ್ನು ಪ್ರಾರಂಭ ಮಾಡಿದಂಥವ್ರು, ನಡೆಸಿದಂಥವ್ರು. ಅದರಲ್ಲಿ ಶ್ರೀಮತಿ ಲೀಲಾವತಿಯವರು ಕೂಡ ಪಾತ್ರಗಳು ಮಾಡ್ಕೊಂಬಂದಂಥವ್ರು. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆದರೆ ಇದ್ರ ಜೊತೆಗೆ ಇವರು ಮಹಾಲಿಂಗ ಭಾಗವತರು ಅವ್ರಿಗೆ ಸಂಬಂಧಪಟ್ಟ ಹಾಗೆ ಲೀಲಾವತಿಯವರು ಏನು ಸಂಬಂಧ ಇತ್ತು ಅನ್ನೋದಕ್ಕೆ ತಮಿಳುನಾಡು ಸರ್ಕಾರದ ಚೆಂಗಲ್ಪಟ್ಟು ಜಿಲ್ಲೆಯ ಪುದುಪಕ್ಕಂ ಗ್ರಾಮದ ಇಲ್ಲಿ ತಿರುವರೂರು ಅಂತ ಹೇಳಿ ಅದು ತಾಲೂಕು ಹೆಸರು. ಆ ತಾಲೂಕಿನ ತಿರುಪುರೂರು ಗ್ರಾಮದಲ್ಲಿ ಅವ್ರಿಗಿರ್ತಕ್ಕಂಥ ಅವರು ಜೀವನದಲ್ಲಿ ಸಂಪಾದನೆ ಮಾಡಿದಂಥ ಮತ್ತು ಮಹಾಲಿಂಗ ಭಾಗವತರವರ ಮೂಲಕ ಬಂದಂಥ ಜಮೀನುಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಇವತ್ತು ನಾನು ತೆಗೆದಿದ್ದೇನೆ. ಶ್ರೀಮತಿ ಲೀಲಾವತಿಯವರು ನಿಧನರಾಗೋದಕ್ಕೆ 1 ವರ್ಷಕ್ಕೆ ಮುಂಚಿತವಾಗಿ ಒಂದು ಸೆಟಲ್ಮೆಂಟ್ ಡೀಡನ್ನು ಮಾಡ್ತಾರೆ, ಅಂದರೆ ತೀರುವಳಿ ಪತ್ರವನ್ನು ಮಾಡ್ತಾರೆ. ಆ ತೀರುವಳಿ ಪತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ದಾಖಲೆಗಳಿಗೆ ನಿಜವಾದಂಥ ಅವ್ರ ಹೆಸರನ್ನು, ಅವರ ಗಂಡನ ಹೆಸರನ್ನು ಕೊಡಲೇಬೇಕಾಗಿರೋದು, ಆಧಾರ್ ಕಾರ್ಡ್ಗಳನ್ನು ಒದಗಿಸಲೇಬೇಕಾಗಿರೋದು ಕಡ್ಡಾಯ ಆಗಿರೋದ್ರಿಂದ ಇಲ್ಲಿ ಅವರು ಸಿಕ್ಬಿಡ್ತಾರೆ. ಇಲ್ಲೇ ಇದೆ ಸ್ಪಷ್ಟವಾಗಿ ದಿಸ್ ಡೀಡ್ ಆಫ್ ಸೆಟಲ್ಮೆಂಟ್ ಅಂದರೆ ತೀರುವಳಿ ಪತ್ರ, ಮಿಸಸ್ ಎಂ ಲೀಲಾವತಿ, ವೈಫ್ ಆಫ್ ಮಿಸ್ಟರ್ ಮಹಾಲಿಂಗ ಭಾಗವತರ್ ಅಂತ ಯಾರ ಹೆಸರಿಗೆ ಇಲ್ಲಿ ಅವರ ಸಿಗ್ನೇಚರು ಸಬ್ ರಿಜಿಸ್ಟ್ರ್ ಆಫೀಸ್ದು. ಇದಾದ ನಂತರ ಯಾರ ಹೆಸರಿಗೆ ಬರ್ಕೊಡ್ತಾರೆ ಅಂದರೆ ಅವರ ಮಗ, ಲೀಲಾವತಿ ಅವರ ಮಗ ವಿನೋದ್ ರಾಜ್ ML, ಸನ್ ಆಫ್ ಮಿಸ್ಟರ್ ಮಹಾಲಿಂಗ ಭಾಗವತರ್ ಅನ್ನೋ ಹೆಸರಿಗೆ ಆ ಸೆಟಲ್ಮೆಂಟ್ ಡೀಡ್ ಆಗ್ತದೆ. ಇದು ಸರ್ವೆ ನಂಬರ್ ಯಾವುದು ಎಲ್ಲ ನಿಮಗೆ ಹೇಳುವಂಥ ಕೆಲಸ ಮಾಡ್ತೀನಿ. ಸರ್ವೆ ನಂಬರ್ 243/2 ಎಲ್ಲ ಯಾರು ಬೇಕಾದರೂ ಕೇಳಿದ್ರು ಕೂಡ ನಾನು ಈ ದಾಖಲೆಗಳನ್ನು ಅವರಿಗೆ ಒದಗಿಸೋಕ್ಕೆ ಸಿದ್ಧಾಗಿದ್ದೀನಿ. 4,06,50,000 ರೂಪಾಯಿ ಬೆಲೆಗೆ ಈ ಒಂದು ಸೆಟಲ್ಮೆಂಟ್ ಡೀಡ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ಅವರು ಅದು ಸ್ಟ್ಯಾಂಪ್ ಡ್ಯೂಟಿಯನ್ನು ಕೂಡ ಕಟ್ತಾರೆ. ಇಲ್ಲಿ ಸಾಕ್ಷಿಗಳಾಗಿರ್ತಕ್ಕಂಥ ವ್ಯಕ್ತಿಗಳ ಆಧಾರ್ ಕಾರ್ಡ್ಗಳು, ಹಾಗೆ ಇಲ್ಲಿ ಸಾಕ್ಷಿಗಳಾಗಿರ್ತಕ್ಕಂಥವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಂಥವರು, ಹಾಗೆ ಇನ್ನೊಂದು ಸಾಕ್ಷಿ ಅವರ ಇದು ಅಲ್ಲಿನ ಪಟ್ಟ ಅಂದರೆ ಪಾಣಿ, ಇದು ತಮಿಳಿನಲ್ಲಿದೆ. ಇಲ್ಲಿ ಮಹಾಲಿಂಗ ಭಾಗವತರ್ ಮನೈವಿ ಲೀಲಾವತಿ ಅಮ್ಮಾಳ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿದೆ. ಸರ್ವೆ ನಂಬರ್ ಇಲ್ಲಿ ಪಟ್ಟ ನಂಬರ್ 823 ಅಂತ ಸ್ಪಷ್ಟವಾಗಿದೆ. ಅದರ ಜೊತೆಗೆ ಇನ್ನೊಂದು ಪಟ್ಟ 3490 3490 ಅಲ್ಲಿ ವಿನೋದ್ ಕುಮಾರ್ ಮಗನ್ ಲೀಲಾವತಿ ಅಂತ ಇಲ್ಲಿದೆ. ಇದಾದಮೇಲೆ ಲೀಲಾವತಿಯವರ ಚಿತ್ರ ಇಲ್ಲಿ ಅವರು ಸಹಿ ಮಾಡಿರ್ತಕ್ಕಂಥದ್ದು, ಅವರ ಆಧಾರ್ ಕಾರ್ಡ್ ಸಮೇತ ಅಲ್ಲಿರುವಂಥ ಇದು. ಇಲ್ಲಿ ಇನ್ನೊಂದು ಪಟ್ಟ, ಇನ್ನೊಂದು ಜಮೀನಿನ ಪಟ್ಟ 7756 ಪುದುಪಕ್ಕಂ ಗ್ರಾಮದ್ದೇ ಪಟ್ಟ ನಂಬರ್ 7755. ಇಲ್ಲಿ ಸ್ಪಷ್ಟವಾಗಿದೆ ಮಹಾಲಿಂಗ ಭಾಗವತರ್ ಸನ್ ವಿನೋದ್ ರಾಜ್ ML ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ಈ ದಾಖಲೆಗಳು ನಮಗೆ ತೋರಿಸ್ತದೆ. ಅದೇ ಜಮೀನಲ್ಲೇ ಮಹಾಲಿಂಗ ಭಾಗವತರವರ ಸಮಾಧಿ ಇರುವಂಥದ್ದು. GM ಭಾಗವತರ್ ಸಂಸ್ಕೃತ್ ಶಿರೋಮಣಿ ಅಂತ ಹೇಳಿ ಆ ಒಂದು ಸಮಾಧಿಯ ಮೇಲೆ ಇರ್ತಕ್ಕಂಥದ್ದು. ಇದು ವಿನೋದ್ ರಾಜ್ ಅವರ ಮಗನಿಗೆ ಸಂಬಂಧಪಟ್ಟ ಸ್ಕೂಲ್ನ ದಾಖಲೆಗಳು. ಇಷ್ಟೆಲ್ಲ ದಾಖಲೆಗಳನ್ನು ನಾವು ಸಂಗ್ರಹ ಮಾಡಿ ಸರ್ಕಾರದಿಂದ ಅಧಿಕೃತವಾಗಿ ಇವತ್ತು ಜನರ ಮುಂದೆ ಸತ್ಯವನ್ನು ಬಿಚ್ಚಿಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಮಹಾಲಿಂಗ ಭಾಗವತರು
ಅದಕ್ಕಿಂತಲೂ ಮುಂಚೆ ಲೀಲಾವತಿ ಅವ್ರ ಬಗ್ಗೆ ಹೇಳೋದು ಅಂತಂದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಲೀಲಾವತಿ ಅವರ ಹೆಸರು ನಿಜವಾದಂಥ ಹೆಸರು ಲೀನಾ ಸಿಕ್ವೇರಾ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮುರಾ ಅನ್ನೋ ಗ್ರಾಮದಲ್ಲಿ ಅವರು ಹುಟ್ಟುವಂಥದ್ದು. ಅವ್ರಿಗೆ ಇನ್ನೊಬ್ಬ ಸಹೋದರಿ ಇರ್ತಾರೆ, ಅವರು ಏಂಜಲಿನಾ ಸಿಕ್ವೇರಾ ಅಂಥೇಳಿ. ಕಾಲಾನಂತರ ಅವರು ಸುಬ್ಬಯ್ಯ ಅನ್ನೋರ ಮನೆಯಲ್ಲಿ ಬೆಳೆದು ನಾಟಕ ರಂಗಭೂಮಿ ಬರೋದು. ಆದರೆ ಎಲ್ಲೂ ಕೂಡ ಅವರು ನಿಜವಾದ ತಂದೆ ಹೆಸರನ್ನ ತೋರಿಸೋದಿಲ್ಲ. ಅವರು ಸುಬ್ಬಯ್ಯ ಅಂತ ಅವ್ರನ್ನ ಸಾಕಿದಂಥವ್ರ ಹೆಸರೇ ಅವರು ಡಾಟರ್ ಆಫ್ ಸುಬ್ಬಯ್ಯ ಅಂತ ತೋರಿಸ್ಕೊಂಬರೋ ಅಂಥದ್ದು. ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಮುಂಚೆ ಇವರು ಮಹಾಲಿಂಗ ಭಾಗವತರ್ ಅವರಿಗೆ ಪರಿಚಯ ಆಗ್ತಾರೆ. ಆ ಮಹಾಲಿಂಗ ಭಾಗವತರವರು ಮತ್ತು ಲೀಲಾವತಿ ಅವರಿಬ್ಬರು 8 ವರ್ಷಗಳ ಕಾಲ ಒಟ್ಟಿಗೆ ರಂಗಭೂಮಿ ಅಲ್ಲಿ ಒಟ್ಟಿಗೆ ಒಂದೇ ನಾಟಕಗಳಲ್ಲಿ ಅವರು ಕಲಾವಿದರಾಗಿ ಸಹ ಕಲಾವಿದರಾಗಿ ನಡ್ಸ್ಕೊಂಬರೋವಂಥದ್ದು. ಮಹಾಲಿಂಗ ಭಾಗವತರವರ ಶಿಫಾರಸ್ಸಿನ ಮೇಲೇ ಸುಬ್ಬಯ್ಯ ನಾಯ್ಡು ಅವರು ಭಕ್ತ ಪ್ರಹ್ಲಾದ 1958ರಲ್ಲಿ ಬಿಡುಗಡೆ ಆದಂಥ ಮೊದಲ ಭಕ್ತ ಪ್ರಹ್ಲಾದ, ಅಣ್ಣವರ ಭಕ್ತ ಪ್ರಹ್ಲಾದ ಅಲ್ಲ, 1958ರಲ್ಲಿ ಅದರಲ್ಲಿ ಭಕ್ತ ಪ್ರಹ್ಲಾದ, ಅದರಲ್ಲಿ ಅಣ್ಣವರ ತಂದೆಯವರು ಕೂಡ ಪಾತ್ರ ಮಾಡಬೇಕಾಗಿತ್ತು. ಅಷ್ಟೊತ್ತಿಗೆ ಅವರು ತೀರ್ಕೊಂಡಿದ್ರು. ಅದೇ ಸಂಬಂಧಪಟ್ಟ ನಾಟಕದಲ್ಲಿ ಇವರು ಅಣ್ಣವರ ತಂದೆಯವರು ಕೂಡ ಕೆಲಸ ಮಾಡಿದಂಥವ್ರು. ಅದಾದ ನಂತರ 1962ರಲ್ಲಿ ಇವರು ಮಹಾಲಿಂಗ ಭಾಗವತರ್ ಮತ್ತು ಲೀಲಾವತಿಯವರ ವಿವಾಹ ನೆರವೇರುತ್ತೆ. ಆ ಮಹಾಲಿಂಗ ಭಾಗವತರವರಿಗೆ ಲೀಲಾವತಿಯವರು 3ನೇ ಪತ್ನಿ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ದಾಖಲೆಗಳು ಹೇಳುವಂಥದ್ದು. 1967ರಲ್ಲಿ ಮಹಾಲಿಂಗ ಭಾಗವತರ್ ಮತ್ತು ಲೀಲಾವತಿ ದಂಪತಿಗೆ ವಿನೋದ್ ರಾಜ್ ಅವರ ಜನನ ಆಗುವಂಥದ್ದು. ಆ ಮಹಾಲಿಂಗ ಭಾಗವತರ್ ಅವರ ನಿಜವಾದ ಹೆಸರು ಮಹಾಲಿಂಗ ಅಂತ. ಅವರು ಸಂಸ್ಕೃತ ಶಿರೋಮಣಿ ಆಗಿದ್ದರಿಂದ ಅಸ್ಖಲಿತವಾಗಿ ಅವರು ಸಂಸ್ಕೃತ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಿದ್ದರಿಂದ ಅದರಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ರಿಂದ ಅವರಿಗೆ ಭಾಗವತರ್ ಅನ್ನೋ ಹೆಸರು ಅವರಿಗೆ ಅವ್ರ ಜೊತೆಗೆ ಸೇರ್ಕೊಂಡಿರ್ತಕ್ಕಂಥದ್ದು. ಇದು ಲೀಲಾವತಿ ಅವ್ರದ್ದಾಯಿತು ಅಂತಂದರೆ, ಆ ಸಂಸ್ಕೃತ ವಿದೂಷಿಯಾಗಿ ಹಾಗೆ ವೃತ್ತಿರಂಗಭೂಮಿ ಕಲಾವಿದನಾಗಿ ತುಂಬ ಹೆಸರನ್ನು ಗಳಿಸ್ತಂಥವ್ರು. ಆ ಕಾಲದಲ್ಲಿ ಇವರ ಖಳನಾಯಕನ ಪಾತ್ರ, ರಾಕ್ಷಸನ ಪಾತ್ರಕ್ಕೆ ವಿಶೇಷವಾಗಿ ಮಹಾಲಿಂಗ ಭಾಗವತರು ಅದ್ಭುತವಾದಂಥ ಅಭಿನಯದೊಂದಿಗೆ ಅಪಾರವಾದಂಥ ಖ್ಯಾತಿಯನ್ನು ಪಡೆದಿದ್ದರು. ಮಹಾಲಿಂಗ ಭಾಗವತರವರು ನಟಿಸ್ತಾ ಇದ್ದಾರೆ ಅಂತಂದರೆ ಅಂಥ ನಾಟಕಗಳಿಗೆ ಜನ ಮುಗಿಬಿದ್ದು ನೋಡುವಂಥ ಕೆಲಸ ಮಾಡ್ತಾಯಿದ್ರು. ಪ್ರಾರಂಭದಲ್ಲಿ ಎಡತೊರೆ ರಾಮಶೆಟ್ಟರ ನಾಟಕ ಕಂಪ್ನಿಯಲ್ಲಿ ಮಹಾಲಿಂಗ ಭಾಗವತರವರು ಕೆಲಸ ಮಾಡ್ಕೊಂಡು ಬರ್ತಾರೆ. 1953ರಲ್ಲಿ ಅವ್ರದ್ದೇ ಆದಂಥ ಸ್ವಂತ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಡ್ರಾಮಾ ಕಂಪನಿ ಅಂತ ಹೇಳಿ ಅವರು ಸ್ವಂತ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಕಾಯಂ ಕಲಾವಿದರಾಗಿ ಲೀಲಾವತಿ ಅವ್ರನ್ನ ಅವರು ಜೊತೆಗೆ ಸೇರಿಸ್ಕೊಳ್ಳುವಂಥದ್ದು. ಅದಾದ 1953ರಲ್ಲಿ ಅವರ ತಮ್ಮ ನಾಟಕದಲ್ಲಿ ಲೀಲಾವತಿ ಅವರಿಗೆ ಎಲ್ಲ ರೀತಿಯ ನಾಟಕಗಳಲ್ಲಿ ಅವರಿಗೆ ಕಡ್ಡಾಯವಾದಂಥ ಪಾತ್ರವನ್ನು 1953ರಿಂದ ಅವರು ಕೊಟ್ಕೊಂಡು ಬರ್ತಾ ಇರ್ತಾರೆ. 1956ರಿಂದ ಚಂಚಲ ಕುಮಾರಿ ಮತ್ತು ನಾಗಕನ್ನಿಕಾ ಅನ್ನೋ ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರದಲ್ಲಿ ಮಾಡಿದಂಥ ಲೀಲಾವತಿ ಅವರು ಇದೇ ಮಹಾಲಿಂಗ ಭಾಗವತರವರ ಶಿಫಾರಸ್ನೊಂದಿಗೆ ಭಕ್ತ ಪ್ರಹ್ಲಾದ ಮತ್ತು ಮಾಂಗಲ್ಯ ಯೋಗ ಅನ್ನೋ ಸಿನಿಮಾಗಳಲ್ಲಿ ಅವರು ನಾಯಕಿಯಾಗಿ ನಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಮದ್ರಾಸ್ನಲ್ಲೇ ನೆಲೆಸಿದ್ದಂಥ ಮಹಾಲಿಂಗ ಭಾಗವತರ್ ಮತ್ತು ಲೀಲಾವತಿಯವರಿಗೆ ಮದ್ರಾಸ್ನಲ್ಲೇ ವಿನೋದ್ ರಾಜ್ ಅವರ ಹಳೆಯ ಹೆಸರು, ಮದ್ರಾಸ್ ಅಂತ ಚೆನ್ನೈನ ಹಳೆಯ ಹೆಸರು ಅದು. ಆ ಮದ್ರಾಸ್ನಲ್ಲಿ ವಿನೋದ್ ರಾಜ್ ಅವರ ಜನನ 1967ರಲ್ಲಾಗಿ ಅದೇ ಮನೆಯಲ್ಲೇ, ಆ ತೋಟದ ಮನೆಯಲ್ಲೇ ಇವತ್ತೇನು ತಿರುಪರೂರು ಅಂತ ಇದೆ, ತಿರುಪರೂರು ತಾಲೂಕಿನ ಪುದುಪಕ್ಕಂ ಗ್ರಾಮದಲ್ಲಿರ್ತಕ್ಕಂಥ ಜಮೀನಲ್ಲೇ ಅವರು ಅದೇ ಮನೆಯಲ್ಲಿ ಕಟ್ಕೊಂಡಿರ್ತಾರೆ. ಅದೇ ಮನೆಯಲ್ಲೇ ತೀವ್ರವಾದಂಥ ಹೃದಯಾಘಾತದಿಂದ ಮಹಾಲಿಂಗ ಭಾಗವತರವರು ನಿಧನರಾಗುವಂಥದ್ದು. ಅದೆಲ್ಲದಕ್ಕಿಂತಲೂ ಮಹಾಲಿಂಗ ಭಾಗವತರವ್ರ ಬಗ್ಗೆ ನಾವು ಅಣ್ಣ ಅವರ ಜೊತೆ 18ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು. ಭೂದಾನ ಸಿನಿಮಾದಲ್ಲಿ ಮಾಡಿದ್ದಾರೆ, ಹಾಗೆ ಶ್ರೀಶೈಲ ಮಹಾತ್ಮೆ ಸಿನಿಮಾದಲ್ಲಿ ಮಾಡಿದ್ದಾರೆ, ಮಹಾತ್ಮ ಕಬೀರ್ ಸಿನಿಮಾದಲ್ಲಿ ಪ್ರಮುಖವಾದಂಥ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಈ ರೀತಿ ಮಹಾಲಿಂಗ ಭಾಗವತರವರು ಹೆಸರಾಂತ ಕಲಾವಿದರಾಗಿದ್ದರಿಂದ ಸಹಜವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಇವರಿಗೆ ಗಾಡ್ ಫಾದರ್ ರೀತಿಯಲ್ಲಿ ಇದ್ದಿದ್ದರಿಂದ ಸ್ವತಃ ಲೀಲಾವತಿಯವರೇ 2021ರಲ್ಲಿ ಮಹಾಲಿಂಗ ಭಾಗವತರು ನನಗೆ ಗಾಡ್ ಫಾದರ್ ಆಗಿದ್ದರು ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು ನಾವಿವತ್ತು ಕೂಡ ತುಣುಕುಗಳನ್ನು ನೋಡ್ಬೋದು. ಆದರೆ ಎಲ್ಲೂ ಕೂಡ ಅವರು ಬೇರೆ ಬೇರೆ ಕಾರಣಗಳಿಗೆ, ಬೇರೆ ಬೇರೆ ರೀತಿಯ ಉಪಯೋಗಗಳನ್ನ ಪಡೀಲಿಕ್ಕೆ, ಬೇರೆ ಬೇರೆ ರೀತಿ ರಾಜ್ಯದಲ್ಲಿ ಗೊಂದಲಗಳನ್ನು ಮೂಡಿಸುವಂಥ ದೃಷ್ಟಿಯಿಂದ ಅವರು ಮಹಾಲಿಂಗ ಭಾಗವತರು ನಮ್ಮ ಯಜಮಾನರು ಅನ್ನೋ ಒಂದು ವಿಷಯವನ್ನು ಎಲ್ಲೂ ಹೇಳಲ್ಲ. ಆದರೆ ಭಾರ್ಗವ ಅವರು, ನಿರ್ದೇಶಕ ಭಾರ್ಗವ ಅವರು 2021ರಲ್ಲಿ ಒಂದು ಮಾಧ್ಯಮದ ಸಂದರ್ಶನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ಮಹಾಲಿಂಗ ಭಾಗವತರು ನಾನು ತುಂಬ ಆತ್ಮೀಯವಾಗಿದ್ದೆ, ಅವರು ಲೀಲಾವತಿ ಅವರ ಗಂಡ ಅಂತ ಮಾತನ್ನು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಮದ್ರಾಸ್ನಿಂದ ಇದಾದ ನಂತರ ಮಹಾಲಿಂಗ ಭಾಗವತರವರು ತೀರ್ಕೊಂಡು ನಂತರ ಮದ್ರಾಸ್ನಿಂದ ಬೆಂಗಳೂರಿಗೆ ಬಂದು ನೆಲೆಸಿದ ನಂತರ
ಅವರು ಎಲ್ಲ ವೈಯಕ್ತಿಕ ವಿಷಯಗಳಿಗೋಸ್ಕರ ಇಲ್ಲಿ ತುಂಬ ಎಲ್ಲ ವೈಯಕ್ತಿಕ ವಿಷಯಗಳ ಬಗ್ಗೆ ಗೌಪ್ಯತೆಯನ್ನು ಕಾಪಾಡ್ಕೊಂಡಿದ್ದಂಥ ಲೀಲಾವತಿ ಅವರು ಇಲ್ಲಿ ನೆಲಮಂಗಲದ ಬಳಿ ಸೋಲ್ದೇವನಹಳ್ಳಿಯಲ್ಲಿ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಮೆಡ್ರಾಸ್ನಲ್ಲಿ ಒಂದಷ್ಟು ಜಮೀನನ್ನು ಮಾರಿ ಅದರ ಮೂಲಕ ಇಲ್ಲಿ ಜಮೀನನ್ನು ತೊಗೊಂಡು ಮನೆಯನ್ನು ಕಟ್ಕೊಂಡು ಅವ್ರ ಮಗನ ಜೊತೆಗೆ ನೆಲೆಸಿದ್ದಂಥದ್ದು. ಆದರೆ ಎಲ್ಲೂ ಕೂಡ ಜನರಿಗೆ ಕಾಡ್ತಾ ಇದ್ದಂಥದ್ದು, ವಿಶೇಷವಾಗಿ ಮಾಧ್ಯಮದವ್ರಿಗೂ ಕಾಡ್ತಾ ಇದ್ದಂಥದ್ದು. ನಿಜವಾಗ್ಲೂ ಇವರು ಇಷ್ಟು ವರ್ಷ ಆದರೂ ವಿನೋದ್ ರಾಜ್ ಅವ್ರಿಗೆ ಮದುವೆ ಆಗಿಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಅವ್ರಿಗೆ ಮದುವೆ ಆಗಿದೆ ಅಥವಾ ಇಲ್ಲ ಅನ್ನೋ ವಿಷಯದ ಬಗ್ಗೆ ಲೀಲಾವತಿಯವರು ಮತ್ತು ವಿನೋದ್ ರಾಜ್ ಅವರು 2021-22 ತನಕ ಎಲ್ಲೂ ಕೂಡ ಅಪ್ಪಿತಪ್ಪಿ ಕೂಡ ತುಟಿ ಬೀಚಿ ಮಾತಾಡಿರಲಿಲ್ಲ ಅನ್ನೋ ಸತ್ಯ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಆದರೆ ಕೊನೆಗೆ ಇದನ್ನು ಪ್ರಕಾಶ್ ರಾಜ್ ಮೇಹೂರ್ ಅವರು ನಾವು ನಿಜಕ್ಕೂ ಅವ್ರನ್ನ ಕನ್ನಡಿಗರಾಗಿ ಅಭಿನಂದಿಸಬೇಕು. ಅವರ ವಿನೋದ್ ರಾಜ್ ಅವ್ರಿಗೆ ಮದುವೆ ಆಗಿ ಮಗ ಇರುವಂಥ ವಿಷಯವನ್ನು ದಾಖಲೆಗಳು ಸಹಿತ ಬಹಿರಂಗಪಡಿಸೋದ ನಂತರ ತಾಯಿ ಮಗನ ಮುಖಚರ್ಯೆ ಬದಲಾಗಿರ್ತಕ್ಕಂಥದ್ದು ನಾವೆಲ್ಲ ಗೊತ್ತಿರ್ತಕ್ಕಂಥದ್ದು. ಹಾಗೆ ಇದು ಹಲವಾರು ಬಾರಿ ಈ ಥರ ಇವ್ರದ್ದು ಬಯಲಾದ ನಂತರ ತಂದೆ ವಿಷಯ ಅಂತ ಬಂದಾಗ ಅಮ್ಮ ಮಗ ಹಲವಾರು ಬಾರಿ ಮಾಧ್ಯಮಗಳ ಸಮಕ್ಷಮದಲ್ಲಿ, ಪತ್ರಕರ್ತರ ಸಮಕ್ಷಮದಲ್ಲಿ ಕಣ್ಣೀರು ಹಾಕುವಂಥದ್ದು, ಅದ್ರ ಮೂಲಕ ಗೊಂದಲ ಮೂಡಿಸುವಂಥ ಕೆಲಸಗಳನ್ನು ಮಾಡಿಕೊಂಡು ಎಲ್ಲೂ ಕೂಡ ಮಹಾಲಿಂಗ ಭಾಗವತ್ ಅವರು ತಮ್ಮ ಯಜಮಾನರು ಅನ್ನೋದು ಒಪ್ಕೊಳ್ಳುವಂಥದ್ದಕ್ಕೆ ಅವರು ಸಿದ್ಧರಾಗಿಲ್ಲದೆ ಅಲ್ಲೂ ಕೂಡ ಪ್ರಶ್ನಾರ್ಥಕ ಗೊಂದಲಗಳನ್ನು ಅವರು ಮೂಡಿಸುವಂಥದ್ದು. ಯಾತಕ್ಕೆ ವಿನೋದ್ ರಾಜ್ ಅವರು ಇಲ್ಲಿ ತನಕ ವಿದೇಶ ಪ್ರವಾಸ ಮಾಡಿಲ್ಲ, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅಂದರೆ ಅವ್ರ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅದನ್ನು ಜನರು ನೋಡ್ಬಿಡ್ತಾರೆ, ಕನ್ನಡ ನಾಡಿನ ಜನರು ನೋಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೋಲದೇವನಹಳ್ಳಿ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳಲ್ಲಿ ಲೀಲಾವತಿ ಡಾಟರ್ ಆಫ್ ಸುಬ್ಬಯ್ಯ ಅಂತ ತೋರಿಸ್ತಾರೆ. ಹಾಗೆ ವಿನೋದ್ ರಾಜ್ ಅವರು ಸನ್ ಆಫ್ ಲೀಲಾವತಿ ಅಂತ ತೋರಿಸ್ತಾರೆ ಹೊರತು ನಿಮಗೆ ದಾಖಲೆಗಳಲ್ಲಿ ತೋರಿಸ್ಬೇಕಾಗಿರೋಂಥದ್ದು ಕಡ್ಡಾಯವಾಗಿ ತಂದೆ ಹೆಸರೇ ಹೊರತು ತಾಯಿ ಹೆಸರೆಲ್ಲ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಹಾಗಾಗಿ ತಂದೆ ಹೆಸರು ತೋರಿಸೋ ಬದಲು ತಾಯಿ ಹೆಸರನ್ನು ಇವ್ರು ತೋರಿಸ್ತಾರೆ, ಮತ್ತು ಇವರ ಗಂಡನ ಹೆಸರು ಬದಲು ಮದುವೆ ಆದ ನಂತರ ಗಂಡನ ಹೆಸರು ತೋರಿಸ್ಬೇಕಾಗತ್ತೆ. ಎಲ್ಲೋ ಡೈವರ್ಸ್ ಆಗಿದ್ದರೆ ಮಾತ್ರ ಅವ್ರ ಗಂಡನ ಹೆಸರು ತೋರಿಸ್ಲಿಕ್ಕೆ ಅವಕಾಶ ಇರಲ್ಲ ಹೊರತು ನ್ಯಾಯಸಮ್ಮತವಾಗಿ ಕೊನೆ ತನಕ ಒಟ್ಟಿಗೆ ಇದ್ದರೆ ಗಂಡನ ಹೆಸರು ತೋರಿಸ್ಬೇಕಾಗತ್ತೆ. ಆದರೆ ಅದನ್ನು ತೋರಿಸದೆ ಅವರ ಸಾಕು ತಂದೆ ಹೆಸರು ಸುಬ್ಬಯ್ಯನವ್ರ ಹೆಸರು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂತಿಮವಾಗಿ ಇದರ ಹಿಂದೆ ನಾವು ಬಿದ್ದು ದಾಖಲೆಗಳನ್ನು ಹೇಗಾದರೂ ತೆಗಿಬೇಕು. ಕನ್ನಡಿಗರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಯಾವ ರೀತಿ ಇವರೆಲ್ಲ ಕುತಂತ್ರಿಗಳು ಈ ಕುಚೋದ್ಯದ ಕೆಲಸವನ್ನು ಮಾಡಿದರು ಅದನ್ನು ಬಹಿರಂಗ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ದಾಖಲೆಗಳನ್ನು ನಾವು ನಿಮ್ಮ ಮುಂದೆ ತೊಗೊಂಬಂದು ನಿಮ್ಮ ಮುಂದೆ ಇಡೋವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಅಂತಿಮವಾಗಿ ಇದು ಎಲ್ಲ ದಾಖಲೆಗಳನ್ನು ಇವತ್ತು ಮಾಧ್ಯಮಗಳ ಮೂಲಕ ನಿಮ್ಮಗಳ ಮೂಲಕ ಇವತ್ತು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇದು ತಮಿಳುನಾಡು ಸರ್ಕಾರದ ಅಧಿಕೃತ ದಾಖಲೆ ಅನ್ನೋದು ನಿಮಗೆ ಮತ್ತೊಮ್ಮೆ ನಾನು ನೆನೆಸ್ಬೇಕು ಇಷ್ಟಪಡ್ತೀನಿ. ಈ ದಾಖಲೆಗಳನ್ನು ಯಾರು ಬೇಕಾದರೂ ಬಂದು ಇಲ್ಲಿ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ದೊಡ್ಡ ಮನೆ ಎಲ್ಲ ಸದಸ್ಯರಿಗೂ ಇದರ ದಾಖಲೆಗಳನ್ನು ಈಗಾಗಲೇ ತಲುಪಿಸುವಂಥ ಕೆಲಸವನ್ನು ಅಧಿಕೃತ ಸರ್ಟಿಫೈಡ್ ಕಾಪೀಸನ್ನು ಕಳಿಸುವಂಥ ಕೆಲಸ ಮಾಡಿದ್ದೀವಿ. ಸ್ವತಃ ವಿನೋದ್ ರಾಜ್ ಅವರು ಕೂಡ ಸ್ಪೀಡ್ ಪೋಸ್ಟ್ನಲ್ಲಿ ರಿಜಿಸ್ಟರ್ ಪೋಸ್ಟಿಂದ ಅವರು ಕಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನು ಮುಂದೆ ಯಾರೇ ಆಗಲಿ ಈ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿರೋದ್ರಿಂದ ಇನ್ನೊಂದು ಉದ್ದೇಶ ಇದೆ. ಇನ್ನು ಮುಂದೆ ಯಾರೇ ಆಗಲಿ ತಲೆಬುಡ ಇಲ್ಲದೆ ಅಣ್ಣ ಅವರ ಬಗ್ಗೆ ಈ ಲೀಲಾವತಿಯವರ ಸಂಬಂಧ ಕಲ್ಪಿಸಿ ವಿನೋದ್ ರಾಜ್ ಸಂಬಂಧ ಕಲ್ಪಿಸಿ ಮಾತಾಡಿದ್ದೇ ಆದರೆ ಅಥವಾ ಸ್ವತಃ ವಿನೋದ್ ರಾಜ್ ಅವರೇ ಇನ್ನು ಮುಂದೆ ಈ ರೀತಿಯ ಗೊಂದಲದ ಹೇಳಿಕೆಗಳನ್ನು ಕೊಡುವಂಥದ್ದು ಅಂಥದ್ದನ್ನು ಮಾಡಿದ್ದಾದರೆ 100ಕ್ಕೆ 100 ಅಂಥವ್ರ ವಿರುದ್ಧ ನಾವು ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೀವಿ, ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂಥ ಕೆಲಸ ಮಾಡಿದವರಲ್ಲಿ ಯಾವುದೇ ಸಂದೇಹ ಬೇಡ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಎಚ್ಚರಿಕೆಯನ್ನು ಕೂಡ ಕೊಡೋಕ್ಕೆ ಇಷ್ಟಪಡ್ತೀನಿ. ಅಣ್ಣ ಅವರು ಕೊನೆಗೆ ಜನರು ತಿಳ್ಕೊಬೇಕಾಗಿರೋದು, ಕನ್ನಡ ನಾಡಿನ ಜನತೆ ತಿಳ್ಕೊಬೇಕಾಗಿರೋವಂಥದ್ದು, ಬೆಂಕಿಯಷ್ಟೇ ಪವಿತ್ರವಾದಂಥ ಜೀವನವನ್ನು ಅಣ್ಣ ಅವರು ಮಾಡಿದರು. ಕೊನೆ ತನಕ ಅವರು ಬೆಂಕಿಯಾಗೇ ಉಳಿದಿದ್ರು. ಯಾರು ಏನೇ ಅವ್ರ ಬಗ್ಗೆ ಆರೋಪಗಳು ಬೇರೆ ಬೇರೆ ನಾನಾ ಕಾರಣಗಳಿಗೆ, ಅವ್ರಿಗೆ ಅಭಿನಯದಲ್ಲಿ ಅವ್ರಿಗೆ ಸರಿಸಾಟಿ ಇಲ್ಲ, ವ್ಯಕ್ತಿತ್ವದಲ್ಲಿ ಅವ್ರಿಗೆ ಸರಿಸಾಟಿ ಇಲ್ಲ, ನಡೆಯಲ್ಲಿ ನುಡಿಯಲ್ಲಿ ಅವ್ರಿಗೆ ಸರಿಸಾಟಿ ಯಾರೂ ಇಲ್ಲ. ಎಲ್ಲದಕ್ಕಿಂತಲೂ ಜನಪ್ರಿಯತೆಯಲ್ಲಿ ಅವರಿಗೆ ಸರಿಸಾಟಿಯಾದಂಥ ಇನ್ನೊಬ್ಬ ವ್ಯಕ್ತಿ ವಿಶ್ವದಲ್ಲಿ ಯಾರೂ ಇಲ್ಲ, ಒಬ್ಬ MGR ಹೊರತುಪಡಿಸಿದರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆಗ ಇದ್ದಾಗಲೂ ಕೂಡ ತಮ್ಮ ಮೇಲೆ ಅವರು ಇಟ್ಟಿದ್ದಂಥ ಅಣ್ಣ ಅವರು ಕೊನೆಯ ತನಕ ಅವರು ಜೀವಿಸಿದ್ದಂಥ ಕೊನೆಯ ಕ್ಷಣ ತನಕ ತಮ್ಮ ಮೇಲೆ ಕನ್ನಡಿಗರು ಇಟ್ಟಿದ್ದಂಥ ನಂಬಿಕೆಗಳಿಗೆ ಲವಲೇಶದಷ್ಟು ಅವರು ದ್ರೋಹ ಬಗೆಯುವಂಥ ಕೆಲಸವನ್ನು ಅದಕ್ಕೆ ಚ್ಯುತಿಯಾಗದೇ ಇರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಾಜದ ಅತ್ಯಂತ ಹಿಂದುಳಿದ ಸಮಾಜದಿಂದ ಬಂದಂಥ ತಮ್ಮ ಅದ್ಭುತ ಪ್ರತಿಭೆಯಿಂದ, ತಮ್ಮ ಅಮೋಘವಾದಂಥ ಅಭಿನಯ ಸಾಮರ್ಥ್ಯದಿಂದ, ತಮ್ಮ ಯಾರಿಗೂ ಸರಿಸಾಟಿ ಇಲ್ಲದೆ ಇರತಕ್ಕಂಥ ನಡೆನುಡಿಯಿಂದ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ನಾಡಿಗೆ
ಕೊಟ್ಟಿರ್ತಕ್ಕಂಥ ಅಪಾರವಾದಂಥ ಸೇವೆ, ನಾಡು ನುಡಿ ನೆಲ ಜಲಕ್ಕೋಸ್ಕರ ಅವ್ರು ಮಾಡಿರ್ತಕ್ಕಂಥ ಸೇವೆ, ಇಂಥದನ್ನೆಲ್ಲ ನಾವು ನೋಡಿದಾಗ ಅದನ್ನೆಲ್ಲ ಸಹಿಸೋಕ್ಕಾಗದೇ ಇರತಕ್ಕಂಥ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು, ಸಮಯ ಸಾಧಕರು ಅಣ್ಣ ಅವರ ಬಗ್ಗೆ ಈ ರೀತಿಯ ಗೂಬೆಯನ್ನು ಕೂರಿಸುವಂಥ ಕೆಲಸವನ್ನು ಮಾಡೋರು. ಅದಕ್ಕೆ ತಕ್ಕನಂಗೆ ಅಮ್ಮ ಮಗ ತಾಳವನ್ನು ಹಾಕ್ಕೊಂಡು ಅದರಿಂದ ತಮ್ಮ ಬೇರೆ ಪ್ರಯೋಜನಗಳನ್ನ ಪಡೆಯುವಂಥ ಒಂದು ಕೆಲಸವನ್ನು ಅವರು ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಒಂದು ನಾನು ಹೇಳುವಂಥದ್ದು, ಇನ್ನೊಂದು ವಿಷಯ ನಿಮ್ಮ ಮಾಧ್ಯಮದ ಮೂಲಕ ಗಮನಕ್ಕೆ ತರುವಂಥದ್ದು ಏನು ಅಂತಂದರೆ, ಅಣ್ಣ ಅವರು ನಮ್ಮನ್ನು ಅಗಲಿದಂಥದ್ದು 2006 ಏಪ್ರಿಲ್ 12 ಅಂತ ನಮಗೆ ಗೊತ್ತಿದೆ. 13ನೇ ತಾರೀಕು ಅವರು ಇದಕ್ಕೆ ಇಡ್ತಾರೆ. 13ನೇ ತಾರೀಕು ಅವರ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು. ಅಭಿಮಾನಿ ದೇವರುಗಳೇ ಅಂತ್ಯ ಸಂಸ್ಕಾರನ ಮಾಡುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಇಡೀ ವಿಶ್ವದಲ್ಲೇ ಅಭಿಮಾನಿಗಳಿಂದನೇ ತನ್ನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ಕೊಂಡಂಥ ಏಕೈಕ ವ್ಯಕ್ತಿ, ಕಲಾವಿದ ಮಾತ್ರ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಯಾವ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತೇಳಿ ಅಭಿಮಾನಿಗಳನ್ನು ಕರೀತಾ ಇದ್ರು, ಅಂತಹ ಒಬ್ಬ ಪುಣ್ಯಾತ್ಮ ಏಪ್ರಿಲ್ 12, 2006ರಲ್ಲಿ ನಮ್ಮನ್ನು ಅಗಲ್ದಂಥದ್ದು. ವಿನೋದ್ ರಾಜ್ ಅವರು ಮತ್ತು ಲೀಲಾವತಿ ಅವರು ಒಂದು ಹೊಸ ಕಾರನ್ನು, ಬೆಂಜ್ ಮರ್ಸಿಡೀಸ್ ಕಾರನ್ನು ತೆಗೊಂಡಿರ್ತಾರೆ. ಬಿ ಸರೋಜಾದೇವಿ ಅವರ ಮನೆಯಲ್ಲಿ ಅದನ್ನು ಇಟ್ಟಿರ್ತಾರೆ. ಇನ್ನು ಪೂಜೆ ಮಾಡಿಸಿರಲ್ಲ. ಇದಕ್ಕೆ ಬಿ ಸರೋಜಾದೇವಿ ಇವತ್ತು ಬೇಕಾದ್ರೆ ಯಾರು ಬೇಕಾದ್ರೂ ಹೋಗಿ ಅವ್ರನ್ನ ಮಾತಾಡಿಸ್ಬೋದು. ಏಪ್ರಿಲ್ 8ನೇ ತಾರೀಕು ಅವರು ತಿರುಪತಿಗೆ ಹೋಗಿ ತಿರುಪತಿಯಲ್ಲಿ ಮುಡಿಯನ್ನು ಕೊಟ್ಟು ಅಲ್ಲಿಂದ ಚೆನ್ನೈಗೆ ಬರ್ತಾರೆ. ಚೆನ್ನೈ ತೋಟದ ಮನೆಯಲ್ಲಿರ್ತಾರೆ. ಚೆನ್ನೈದ ತೋಟದ ಮನೆಯಲ್ಲಿದ್ದಂಥವ್ರು ಅಣ್ಣ ಅವರ ನಿಧನದ ಸುದ್ದಿ ಕೇಳಿ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರ ಅವರು 2013ನೇ ತಾರೀಕು 14ನೇ ತಾರೀಕು ಅಂದರೆ ಹಾಲು ತುಪ್ಪ ಮಾಡಿ ಮಾಡುವಂಥ ದಿನ ಏನಿರುತ್ತೆ 14ನೇ ತಾರೀಕು, ಎಡೆ ಇಡುವಂಥ ಕೆಲಸ ಏನು ಮಾಡಬೇಕಾಗಿರುತ್ತೆ 14ನೇ ತಾರೀಕು. ಯಾರಾದರೂ ತನ್ನ ಗಂಡ ತೀರೋಗಿದ್ದು ಎಡೆ ಇಡೋ ದಿನ, ತೀರೋಗಿದ್ದಿನ ಅಂತ್ಯ ಸಂಸ್ಕಾರ ಮಾಡಿದ ಮಾರನೇ ದಿವಸ ಯಾರಾದರೂ ಹಾಲು ತುಪ್ಪ ಹಾಕುವಂಥ ದಿನ, ಯಾರಾದರೂ ದೇವಸ್ಥಾನಗಳಿಗೆ ಹೋಗುವಂಥದ್ದು ಎಲ್ಲಾದರೂ ನೋಡಿದ್ದೀರ ನಮ್ಮ ಸಂಸ್ಕೃತಿಯಲ್ಲಿ? ಆದರೆ ಇದೇ ತಾಯಿ ಮಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರ್ತಕ್ಕಂಥ ವೆಹಿಕಲ್ ಗಣೇಶನ ದೇವಸ್ಥಾನ ಅಂತ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ದೇವಸ್ಥಾನದಲ್ಲಿ ಆ ಬೆಂಜ್ ಮರ್ಸಿಡೀಸ್ ಕಾರ್ಗೆ ಪೂಜೆಯನ್ನು ಮಾಡಿಸಿ ತೊಗೊಂಡು ಹೋಗ್ತಾರೆ. ಇದೊಂದೇ ಸಾಕಾಗಿತ್ತು. ಆದರೆ ಇಷ್ಟು ಸಾಲದು, ದಾಖಲೆಗಳಿನ್ನಷ್ಟು ಬೇಕು ಅಂತ ಹೇಳಿ ಆ ದಾಖಲೆಗಳನ್ನು ಇವತ್ತು ನಾನು ಏಕೆ ತೆಗೆದು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಅದ್ರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರಿಗೆ ಈ ಪಟ್ಟಭದ್ರ ಹಿತಾಸಕ್ತಿಗಳು, ಸಮಯ ಸಾಧಕರು ಬಲವಂತವಾಗಿ ಹಚ್ಚಿದ್ದಂಥ ಒಂದು ಕಳಂಕವನ್ನು ತೊಡೆದಾಕೋಂಥ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ. ಒಬ್ಬ ಅಭಿಮಾನಿಯಾಗಿ, ಒಬ್ಬ ಕನ್ನಡಿಗನಾಗಿ ಮಾಡಿದ್ದೇನೆ. ಅದಕ್ಕೆ ನನಗೆ ತುಂಬ ಸಂತೋಷ ಇದೆ. ಇವತ್ತು ನಾನು ಮಾಧ್ಯಮಗಳ ಮೂಲಕ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ದಾಖಲೆಗಳು ತಮಿಳುನಾಡು ರಾಜ್ಯದ ಚೆಂಗಲ್ಪಟ್ಟು ಜಿಲ್ಲೆಯ ತಿರುಪುರೂರು ತಾಲೂಕಿನ ಪುದುಪಕ್ಕಂ ಗ್ರಾಮಕ್ಕೆ ಸೇರಿದಂಥದ್ದಾಗಿದ್ದು, ತಿರುಪುರೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ 29/12/2022 ಈ ಒಂದು ತೀರುವಳಿ ಪತ್ರ ಅಂದರೆ ಸೆಟಲ್ಮೆಂಟ್ ಡೀಡನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು. ಆ ಡಾಕ್ಯುಮೆಂಟ್ ನಂಬರು 29,614 29614/2022, ಬುಕ್ ನಂಬರ್ 15, ಬುಕ್ ನಂಬರ್ 1 15 ಹಾಳೆಗಳ ಈ ದಾಖಲೆಗಳು. ಆ ಪುಸ್ತಕದ ಸಂಖ್ಯೆ 1ರಲ್ಲಿ 15 ಹಾಳೆಗಳನ್ನು ಒಳಗೊಂಡಂಥ ಈ ಒಂದು ತೀರುವಳಿ ಪತ್ರದ ನೋಂದಣಿ ಕಾರ್ಯ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸೆಟ್ಲರ್ ಅಂತಂದರೆ ಬರೆದು ಕೊಡೋವಂಥವರು ಎಂ ಲೀಲಾವತಿ, ವೈಫ್ ಆಫ್ ಮಹಾಲಿಂಗ ಭಾಗವತರಾದರೆ, ಬರೆಸ್ಕೊಂಡಂಥವರು ತಿರುವಳಿ ಪತ್ರವನ್ನು ಬರೆಸ್ಕೊಂಡಂಥವರು ಸೆಟ್ಲಿ ಅಂತ ಕರೀತಾರೆ. ಅವರು ಬಂದು ML ವಿನೋದ್ ರಾಜ್, ಸನ್ ಆಫ್ ಮಹಾಲಿಂಗ ಭಾಗವತರ್ ಅಂತ ಹೇಳಿ. ಈ ತಮಿಳುನಾಡು ಚೆನ್ನೈ ನಗರಕ್ಕೆ ಹೊಂದ್ಕೊಂಡಾಗಿರ್ತಕ್ಕಂಥ ಈ ಚೆಂಗಲ್ಪಟ್ಟು ಜಿಲ್ಲೆಯ ವಂದಲೂರು ತಾಲೂಕು ಪುದುಪಕ್ಕಂ ಗ್ರಾಮಕ್ಕೆ ಮತ್ತು ತಿರುಪುರೂರು ಗ್ರಾಮಕ್ಕೆ ಮಧ್ಯೆ ಇರತಕ್ಕಂಥ ಈ ಒಂದು ಸ್ವತ್ತು. ಇವ್ರದ್ದು ಸುಮಾರು 40 ಎಕರೆಗೂ ಹೆಚ್ಚು ವಿಸ್ತೀರ್ಣದ ಸ್ವತ್ತಾಗಿದ್ದು ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಅದರ ಸ್ವಲ್ಪ ಭಾಗವನ್ನು ಈಗ ಅವರು ಮಾರ್ಕೊಂಡಿದ್ದಾರೆ ಬೇರೆ ಬೇರೆ ಕಾರಣಗಳಿಗೆ, ಬೆಂಗಳೂರಿನಲ್ಲಿ ಬಂದು ಸೆಟ್ಲ್ ಆಗೋದಕ್ಕೆ, ಇಲ್ಲೊಂದು ಸಣ್ಣ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ. ಆ ಸರ್ವೆ ನಂಬರ್ 242 ಪುದುಪಕ್ಕಂ ಗ್ರಾಮದ ಸರ್ವೆ ನಂಬರ್ 242, 243/1A, 243/2, 243/2A, 243/3A, 102/2A 3 ಮತ್ತು 102/3 ಈ ಸರ್ವೆ ನಂಬರ್ಗಳ ಜಮೀನುಗಳು ಲೀಲಾವತಿಯವರ ಒಡೆತನಕ್ಕೆ ಸೇರಿದು. ಅದ್ರ ಪೈಕಿ ಒಂದಷ್ಟು ಸ್ವತ್ತುಗಳನ್ನು ಮಾರ್ಕೊಂಡಿದ್ದಾರೆ. ಪಟ್ಟ ನಂಬರ್ 823, 3490 ಈ ರೀತಿ ಹಲವಾರು ಪಟ್ಟಗಳು ಅವರ ಹೆಸರಲ್ಲಿರ್ತಕ್ಕಂಥದ್ದು. ಇದರಲ್ಲಿರ್ತಕ್ಕಂಥ ಜಮೀನುಗಳ ಪೈಕಿ ಆ ಒಂದು 29/12/2022 ಸೆಟಲ್ಮೆಂಟ್ ಡೀಡ್ನಲ್ಲಿ ವಿನೋದ್ ರಾಜ್ ಅವರ ಹೆಸರಿಗೆ ಬರ್ಕೊಂಡಿರ್ತಕ್ಕಂಥ ತೀರುವಳಿ ಪತ್ರದಲ್ಲಿರೋಂಗೆ 3 ಎಕರೆ 76.5 ಸೆಂಟು. 3 ಎಕರೆ ಇಲ್ಲಿ ನಾವು ಗುಂಟೆ ಅಂತೀವಿ, ಅಲ್ಲಿ ಸೆಂಟ್ ಅಂತಾರೆ, ಅದೇ ಅಳತೆಯಲ್ಲಿ ವ್ಯತ್ಯಾಸ ಇರ್ತದೆ. 3 ಎಕರೆ 76.5 ಸೆಂಟ್ಗಳಷ್ಟು ವಿಸ್ತೀರ್ಣದ ಸ್ವತ್ತು ಈ ಒಂದು
ಸೆಟ್ಲ್ಮೆಂಟ್ ಡೀಡ್ಗೆ ಒಳಪಟ್ಟಿರ್ತದೆ. ಅದರ ವ್ಯಾಲ್ಯೂ ಅವರು ತೋರಿಸಿರುವಂಥದ್ದು 4,06,50,000 ಅಂತ ತೋರಿಸಿದ್ರೆ ಸ್ಟ್ಯಾಂಪ್ ಡ್ಯೂಟಿ 24,000 ರೂಪಾಯಿ ಅಷ್ಟು ಮೊತ್ತಕ್ಕೆ ಅವರು ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಿರ್ತಾರೆ. ಆ ತಿರುಪರೂರಿನ ಗ್ರಾಮಸ್ಥರಾಗಿರ್ತಕ್ಕಂಥ ಕೆ ರಾಜೇಶ್ ಮತ್ತು ಡಿ ಗೋಕುಲನ್ ಅವರು ಇಲ್ಲಿ ಸಾಕ್ಷಿದಾರರಾಗಿ ಇದಕ್ಕೆ ಸೈನ್ ಹಾಕಿರ್ತಕ್ಕಂಥದ್ದು. ಅವರ ಸಂಪೂರ್ಣ ವಿಳಾಸ ಕೂಡ ಅದರಲ್ಲಿದೆ. ಇದೇ ಜಮೀನಲ್ಲೇ ಮಹಾಲಿಂಗ ಭಾಗವತ್ ಅವರ ಸಮಾಧಿ ಇರ್ತಕ್ಕಂಥದ್ದು. ಅಂತಿಮವಾಗಿ ನಾನು ವಿನೋದ್ ರಾಜ್ ಅವ್ರನ್ನ ಒಂದು ಪ್ರಶ್ನೆ ಕೇಳೋದು, ನೀವು ನಿಮ್ಮ ತಾಯಿಯವರು ಹೋದ ನಂತರ ನಿಮ್ಮ ನೆಲಮಂಗಲ ಸೋಲದೇವನಹಳ್ಳಿ ಇಲ್ಲಿರ್ತಕ್ಕಂಥ ಜಮೀನು ಒಂದು ರೀತಿ ನಿತ್ಯಾನಂದನ ಆಶ್ರಮದ ರೀತಿ ಪರಿವರ್ತನೆ ಆಗಿರೋದು ನಿಜಾನ ಸುಳ್ಳ? ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಮಾತಾಡಿರ್ತಕ್ಕಂಥದ್ದು ಇದೆ. ಯಾಕಂದರೆ ಅವ್ರ ಬಗ್ಗೆನೂ ನೀವು ರಾತ್ರಿ ಹೊತ್ತು ಪರಮಾತ್ಮ ನಿಮ್ಮ ತಲೆಗೆ ಹೋದ ನಂತರ ಮಾತಾಡುವಂಥ ಶೈಲಿ ಏನಿದೆ ಅಂತ ಈಗಾಗಲೇ ನಾನು ನಿಮ್ಮ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿದ್ದೇನೆ. ಹಾಗಾಗಿ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಮಾತಾಡ್ತಾ ಇರ್ತಕ್ಕಂಥ ರೀತಿ, ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ನಾವು ಮತ್ತೆ ಸ್ಟಿಂಗ್ ಆಪ್ರೇಷನ್ ಮಾಡಿ ಅದನ್ನು ಕೂಡ ಜನರ ಮುಂದೆ ತಂದಿಡುವಂಥ ಕೆಲಸಕ್ಕೆ ನಾವು ಕೈ ಹಾಕೋ ರೀತಿಯಲ್ಲಿ ಮುಂದೆ ನೀವು ನಡ್ಕೋಬೇಡಿ. ಅಣ್ಣ ಅವ್ರಿಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಣ್ಣ ಅವ್ರಿಗೂ ಲೀಲಾವತಿಯವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಿಂದೆ ಅವರು ಒಂದು ಮಾತು ಹೇಳಿದರು, 1962ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ನಾನು ಹುಬ್ಳಿಯ ಹೋಟೆಲ್ ಒಂದರಲ್ಲಿ ಸಂತ ತುಕಾರಾಮ್ ಚಲನಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಸಂಧಿಸಿದ್ವಿ ಅಂತ. ವಿನೋದ್ ರಾಜ್ ಅವರು ಹುಟ್ಟಿದ್ದು 1967 ಆದರೆ 1962ರಲ್ಲಿ ಸಂತ ತುಕಾರಾಮ್ ಚಿತ್ರದ ಶೂಟಿಂಗ್ ನಡೆದಂಥದ್ದು. 5 ವರ್ಷ ಗಜಪ್ರಸವ ಮಾಡುವಂಥ ಹೆಣ್ಣು ಇಡೀ ಪ್ರಪಂಚದ ಎಲ್ಲೂ ಹುಟ್ಟಿಲ್ಲ. 9 ತಿಂಗಳು ಇಲ್ಲ 9.5 ತಿಂಗಳು, ಇಲ್ಲ ಅಂದರೆ ಅರ್ಲಿಯಾಗಿ ಹುಟ್ಟು ಅಂದರೆ ಪ್ರೀ ಮೆಚೂರ್ ಬೇಬಿಯನ್ನು 7 ತಿಂಗಳು ಹುಟ್ಟುವಂಥ ಮಕ್ಕಳು ಮಾತ್ರ ನೋಡಿದ್ದೀವಿ. 5 ವರ್ಷಕ್ಕೆ 5 ವರ್ಷ ಇದ್ದು ಸುಮಾರು 45 ತಿಂಗಳು ಹೊಟ್ಟೆಯಲ್ಲಿದ್ದು ಹುಟ್ಟುವಂಥ ಮಗು ನಾವೆಲ್ಲೂ ನೋಡಿಲ್ಲ. ಹಾಗಾಗಿ ಅಲ್ಲೂ ಕೂಡ ನಿಮ್ಮ ತಾಯಿಯವರು ಮೊದಲನೇ ಬಾರಿ ಸುಳ್ಳು ಹೇಳಿ ಸಿಕ್ಬಿದ್ದಿದ್ರು. ಆದರೆ ದಾಖಲೆಗಳು ಸಿಗಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಅಧಿಕೃತ ದಾಖಲೆಗಳನ್ನು ತಂದಿದ್ದೀನಿ. ನಿಮಗೂ ಕೂಡ ಇದ್ರ ಬಗ್ಗೆ ಏನಾದರೂ ವಿನೋದ್ ರಾಜ್ ಅವರನ್ನು ಕೇಳುವಂಥದ್ದು, ನಿಮಗೂ ಇದರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನೇರವಾಗಿ ಬಹಿರಂಗ ಚರ್ಚೆಗೆ ನಿಮ್ಮ ಸೋಲದೇವನಹಳ್ಳಿ ಜಮೀನಿಗೆ ಬರ್ತೀವಿ. ಮಾಧ್ಯಮ ಮುಗ್ದಲೇ ಅಲ್ಲೇ ಎಲ್ಲ ದಾಖಲೆಗಳ ಜೊತೆಗೆ ನೀವು ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ, ಯಾವ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ, ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ರಿ, ಅಲ್ಲೆಲ್ಲ ನಿಮ್ಮ ತಂದೆ ಹೆಸರಿದೆ, ಆ ದಾಖಲೆಗಳನ್ನು ಕೂಡ ತೊಗೊಂಡು ನಿಮ್ಮ ಮುಂದೆ ಬರೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ದಯವಿಟ್ಟು ನೀವು ಜನರ ಮನಸ್ಸಲ್ಲಿ ಮತ್ತೆ ಗೊಂದಲ ಮೂಡಿಸೋವಂಥ ವ್ಯರ್ಥ ಪ್ರಯತ್ನಗಳು ಮಾಡಬೇಡಿ. ಯಾಕಂದರೆ ಇವತ್ತು ದಾಖಲೆಗಳು ಬಹಿರಂಗಗೊಂಡಿರೋದ್ರಿಂದ ನಿಮ್ಮ ನಿಜ ಬಣ್ಣ ಸಮಸ್ತ ಕನ್ನಡಿಗರಿಗೆ ಬಯಲಾಗಿದೆ. ಹಾಗೆ ಇವ್ರಿಗೆ ಮತ್ತೊಮ್ಮೆ ಇನ್ನು ಮುಂದೆ ಯಾರೇ ಆಗಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಲೀಲಾವತಿ ಅವ್ರ ಜೊತೆ ಅಥವಾ ವಿನೋದ್ ರಾಜ್ ಅವ್ರ ಜೊತೆ ಸಂಬಂಧ ಕಲ್ಪಿಸಿ ಮಾತಾಡಿದ್ದೆ ಆದರೆ ಅವರ ವಿರುದ್ಧ 100ಕ್ಕೆ 100 ಕಾನೂನು ಹೋರಾಟ ಮಾಡೋದು ಸಿದ್ಧನಾಗಿದ್ದೇನೆ. ಹಾಗೆ ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆಗಳು ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಎಲ್ಲ ಅಭಿಮಾನಿ ಸಂಘಟನೆಗಳಿಂದ ನಾನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಗೌರವಾಧ್ಯಕ್ಷನಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಅಂತಿಮ ನನಗೆ ಮತ್ತೊಮ್ಮೆ ತುಂಬ ಸಂತೋಷ ಇರುವಂಥದ್ದು, ಕೊನೆಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇವರು ಹಚ್ಚಿದ್ದಂಥ ಒಂದು ಕಳಂಕವನ್ನು ತಡೆದಾಕುವಂಥ ಕೆಲಸವನ್ನು ನಾವು ದಾಖಲೆಗಳು ಸಹಿತ ಮಾಡಿದ್ದೀವಿ. ಆ ಒಂದು ಪ್ರಯತ್ನಕ್ಕೆ ಮಾಧ್ಯಮಗಳ ಸಹಕಾರ ನಿರಂತರವಾಗಿರಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನು ವಂದಿಸಿ ಎಲ್ಲ ಕನ್ನಡಿಗರಿಗೂ ಈ ಒಂದು ವಿಷಯ ತಿಳಿಸುವಂಥ ಸೌಭಾಗ್ಯ ನನಗೆ ದೊರೆತಿದ್ದಕ್ಕೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.